ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಅಭ್ಯಾಸ ಪಂದ್ಯ ಶುರು ಮಾಡಿದ ಬೆಂಗಳೂರು ಬುಲ್ಸ್ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಹಾಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಹಲವಾರು ದಿನಗಳಿಂದ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾಯಿದ್ರಿ, ಪ್ರೊ ಕಬಡ್ಡಿ ಲೀಗ್ನ ಹರಾಜು ಪ್ರಕ್ರಿಯೆ ಯಾವಾಗ, ಹಾಗೆ ಇನ್ನೂ ಮ್ಯಾಚ್ಗಳು ಯಾವಾಗ ಶುರು ಆಗ್ತವೆ ಅಂತ ಹೇಳಿ. ಅದಕ್ಕೆಲ್ಲ ಇನ್ನೂ ಅಫಿಷಿಯಲ್ ಆಗಿ ಉತ್ತರ ಬಂದಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಮ್ಮ ಬುಲ್ಸ್ ತಂಡ ಅಂತೂ ಆಲ್ರೆಡಿ ಪ್ರಾಕ್ಟೀಸ್ ಮ್ಯಾಚ್ ಶುರು ಮಾಡಿದೆ. ಯಾಕಂದರೆ ಕಳೆದ ತಿಂಗಳಲ್ಲಿ ಎಲ್ಲರೂ ಕೂಡ ರಿಟರ್ನ್ ಆಗೋ ಪ್ಲೇಯರ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಬುಲ್ಸ್ ತಂಡದಲ್ಲಿ ರಿಟರ್ನ್ ಆಗಿರ್ತಕ್ಕಂಥ ಎಲ್ಲ ಆಟಗಾರರು ಕೂಡ ಪ್ರಾಕ್ಟೀಸ್ ಮ್ಯಾಚಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾರ್ಯಾರಂದ್ರೆ ಸತ್ಯಪ್ಪ ಮಟ್ಟಿ ಆಗಿರ್ಬೋದು, ಹಾಗೆ ಗಣೇಶ್ ಅವರಾಗಿರ್ಬೋದು, ಅಲಿ ರಿಜಾ ಆಗಿರ್ಬೋದು, ಹಾಗೆ ಒಳ್ಳೆ ಡಿಫೆಂಡ್ರ್, ನಮ್ಮ ಒಳ್ಳೆ ಡಿಫೆಂಡ್ರ್ಗಳು ಕೂಡ ಎಲ್ಲ ಈ ಪ್ರಾಕ್ಟೀಸ್ ಮ್ಯಾಚಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇನ್ನೂ ಈ ಮ್ಯಾಚ್ಗಳು ಯಾವಾಗ ಶುರು ಆಗ್ತವೆ ಅಂತ ನೋಡೋದಾದರೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ಇನ್ನೂ ಕೂಡ ಆನ್ಸರ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಇವಾಗ ಬರುತ್ತಿರೋ ಮಾಹಿತಿ ಪ್ರಕಾರ ಡಿಸೆಂಬರ್ ಮಿಡ್ ವೀಕು ಅಥವಾ ನವೆಂಬರ್ ಲಾಸ್ಟ್ ವೀಕಲ್ಲಿ ಪ್ರೊ ಕಬಡ್ಡಿ ಮ್ಯಾಚ್ಗಳು ಶುರುವಾಗಲಿವೆ ಅಂತ ಸುದ್ದಿ ಇದೆ. ಯಾಕಂದರೆ ಇವಾಗ ಸದ್ಯಕ್ಕೆ KKPL ಅಂತ ಹೇಳಿ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಮ್ಯಾಚ್ಗಳು ಶುರುವಾಗಲಿವೆ. ಹೀಗಾಗಿ ಪ್ರೊ ಕಬಡ್ಡಿ ಮುಂದೆ ಹೋಗೋ ಚಾನ್ಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾಕಂದರೆ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದ ಪ್ರೊ ಕಬಡ್ಡಿ ಆಗಸ್ಟ್ ಹಾಗೂ ಸೆಪ್ಟೆಂಬರಲ್ಲಿ ಶುರುವಾಗ್ತಿದ್ದು. ಬಟ್ ಈ ವರ್ಷ ತುಂಬಾ ಡಿಲೇ ಆಗ್ತಿದೆ ಅಂತ ಹೇಳ್ಬೋದು. ಹಾಗೆ ಇನ್ನೂ ಹರಾಜು ಪ್ರಕ್ರಿಯೆ ಕೂಡ ಬಾಕಿ ಇದೆ. ನೋಡೋಣ ಯಾವಾಗ ಶುರುವಾಗುತ್ತೆ ಅಂತ ಹೇಳಿ. ಎಲ್ಲ ಅಭಿಮಾನಿಗಳಿಗೆ ಅಫಿಷಿಯಲ್ ಆಗಿ ಅನೌನ್ಸ್ ಬಂದಮೇಲೆ ಯಾವ ಡೇಟ್ಗೆ ಪ್ರೊ ಕಬಡ್ಡಿಗಳು ಶುರು ಆಗ್ತವೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತೀನಿ. ಹಾಗೆ ಕೋಚ್ ಅವರು ಕೂಡ ಈ ವರ್ಷ ನಾವು ತಂಡವನ್ನು ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತೀವಿ, ಹೀಗಾಗಿ ಹರಾಜಲ್ಲೂ ಕೂಡ ಒಳ್ಳೆ ಪ್ಲೇಯರ್ಗಳನ್ನ ಬೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೇ ಅಂದರೂ ಕೂಡ ಈ ಸಲ ಕಪ್ ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸ್ಪೋರ್ಟ್ಸ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ.